ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಂತ ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿ ಸಹಿತ ಮಳೆಗೆ ರೈತರ ಬದುಕು ಈಗ ಅಕ್ಷರಶಃ ಕಂಗಾಲಾಗಿರುವಂತದ್ದು ಏನೋ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನು ಬೀದರ್ ತಾಲೂಕಿನ ಕೋಲಾರ್ ಬಿ ಗ್ರಾಮದಲ್ಲಿದ್ದೇನೆ. ಕೋಲಾರ್ ಬಿ ಗ್ರಾಮದ ಬಾಬ್ ಶೆಟ್ಟಿ ಮತ್ತು ಮಾಶೆಟ್ಟಿ ಎನ್ನುವರ ಏನು ಪಪ್ಪಾಯಿ ತೋಟ ಇದೆ, ಆ ತೋಟದಲ್ಲಿದ್ದೇನೆ. ತೋಟದಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಸದ್ಯ ಏನು ನಿನ್ನೆ ಸುರಿದಂತ ಏನು ವಿಪರೀತ ಬಿರುಗಾಳಿ ಸಹಿತ ಮಳೆಗೆ ಪಪ್ಪಾಯಿ ಗಿಡ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಏನು 1 ಎಕರೆ ಜಮೀನಿನಲ್ಲಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಪಪ್ಪಾಯಿ ತೋಟವನ್ನ ರೈತ ಬಾಬ್ ಶೆಟ್ಟಿ ಅವರು ಬೆಳೆಸಿದ್ರು. ಆದ್ರೆ ಈಗ ಎಲ್ಲವೂ ಕೂಡ ಸಂಪೂರ್ಣ ಮಣ್ಣು ಪಾಲಾಗಿರುವಂತದ್ದು, ಎಲ್ಲ ಬೆಳೆ ಈಗ ಸಂಪೂರ್ಣ ನೆಲ ಕಚ್ಚಿರುವಂತದ್ದು. ಇದರಿಂದ ರೈತ ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಏನು ಪಪ್ಪಾಯಿ ಫಸಲು ಈಗಾಗಲೇ ಬಂದಿತ್ತು, ಇನ್ನೊಂದು 1 ಅಥವಾ 2 ತಿಂಗಳಲ್ಲಿ ಈ ಒಂದು ಫಸಲು ಕೈಗೆ ಬರ್ತಾ ಇತ್ತು. ಏನೋ ನಿರ್ದಿಷ್ಟ ಒಂದು ಆದಾಯ ಆತನ ಕೈ ಸೇರ್ತಾ ಇತ್ತು. ಆದ್ರೆ ಈಗ ಸದ್ಯ ನಿನ್ನೆ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಸಂಪೂರ್ಣ ಬೆಳೆ ಎಲ್ಲ ಈಗ ನೆಲ ಕಚ್ಚಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಯಾವ ರೀತಿ ಏನೋ ಪಪ್ಪಾಯಿ ಗಿಡದ ಟೊಂಗೆಗಳು ಅಂದ್ರೆ ಎಲ್ಲವೂ ಕೂಡ ಮುರಿದು ಬಿದ್ದಿರುವಂತದ್ದು. ಏನೋ ಕಾಯಿ ಕಟ್ತಾ ಇತ್ತು, ಕಾಯಿ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಫಸಲು ಬಂದಿತ್ತು. ಆದ್ರೆ ಇನ್ನೊಂದ್ 2 ತಿಂಗಳ ಕಾದಿದ್ರೆ ಹಣ್ಣುಗಳೆಲ್ಲ ದೊಡ್ಡದಾಗಿ ಏನೋ ಒಳ್ಳೆ ಫಸಲನ್ನ ನೀಡ್ತಾ ಇತ್ತು, ಒಳ್ಳೆ ರೇಟ್ ಕೂಡ ಕಾಣ್ತಾ ಇತ್ತು. ಆದ್ರೆ ಈಗ ಸದ್ಯ ನಿನ್ನೆ ಸುರಿದಂತ ಏನೋ ಬಿರುಗಾಳಿ ಮಳೆಯಿಂದಾಗಿ ಎಲ್ಲ ಟೊಂಗೆಗಳು ಎಲ್ಲವೂ ಕೂಡ ಮುರಿದು ಬಿದ್ದಿರುವಂತ ನೋಡ್ತಾ ಇರಬಹುದು. ಚಿಗುರಲ್ಲಿ ಎಲ್ಲವೂ ಕೂಡ ಈಗ ನೆಲ ಕಚ್ಚಿರುವಂತದ್ದು. ಏನು ಬಹುತೇಕ 1.5 ಲಕ್ಷ ರೂಪಾಯಿ ನೀರಲ್ಲಿ ಹೋಮ ಮಾಡಿದೆ ಅನ್ನುವಂತ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಏನೋ ಸಾಲ ಸೂಲ ಮಾಡಿ ಈ ಒಂದು ಜಮೀನನ್ನ ನಾವು ಏನು ಮಾಡಿದ್ವಿ. ಆದ್ರೆ ಈಗ ಸದ್ಯ ಎಲ್ಲ ಜಮೀನಿನಲ್ಲಿರುವಂತ ಎಲ್ಲ ಬೆಳೆ ಕೂಡ ಈಗಾಗಲೇ ಸಾಕಷ್ಟು ಹಾನಿ ಆಗಿರುವಂತ, ಸಾಕಷ್ಟು ಏನು ನಮಗೆ ನುಕ್ಸಾನ್ ಆಗಿದೆ, ನಾವು ಜೀವನ ನಡೆಸೋದೇ ಕಷ್ಟ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಸದ್ಯ ನಮ್ ಜೊತೆ ಈಗ ಇಲ್ಲಿನ ಕೋಲಾರ್ ಬಿ ಗ್ರಾಮದ ಬಾಬ್ ಶೆಟ್ಟಿ ರೈತರು ಇದಾರೆ. ಸರಿಗ ನೀವು ಎಷ್ಟು ಖರ್ಚು ಮಾಡಿ ಜಮೀನು ಇದನ್ನು ಹೊಲ ತೋಟ ಮಾಡಿದ್ರಿ, ಎಷ್ಟು ಹಾನಿ ಆಗಿದೆ ಸರ್ ನಿಮ್ದೀಗ? 5 ತಿಂಗಳ ಕೆಳಗ 5 ತಿಂಗಳ ಹಚ್ಚ ಸರ್ 1.5 ಲಕ್ಷ ಖರ್ಚು ಮಾಡಿದ್ರಿ. ಇನ್ನೊಂದ್ 2 ತಿಂಗಳಾದ್ರೆ ಫಸಲ್ ಚಾಲು ಆಯ್ತಿತ್ತು. ಒಂದ್ 5-6 ಲಕ್ಷ ರೂಪಾಯಿ ನಿರೀಕ್ಷೆ ಐತಿ ನಮ್ಗ. ಆದ್ರೆ ನಿನ್ನ ಅಕಾಲಿಕ ಮಳೆ ಬಂದ್ ಎಲ್ಲ ಪೂರ್ಣ ನೆಲ ಕಚ್ಚಿ ಹೋಗ್ಯದ ಸರ್. ಸರ್ ಈಗ ಸಾಲ ಸೂಲ ಮಾಡಿ ಮಾಡಿದ್ರಿ, ಬೆಳೆ ಬೆಳೆದಿದ್ರಿ, ಒಂದ್ ಏನೋ ಆದಾಯ ಇಟ್ಕೊಂಡಿದ್ರಿ, ಕುಟುಂಬದ ಆದಾಯ ಮೂಲ ಆಗಿತ್ತು. ಈಗ ಪೂರ್ತಿ ಬೀದಿಗೆ ಬಂದಂಗ ಆಗೈತೆ. ಯಾರು ಅಧಿಕಾರಿಗಳು ಭೇಟಿ ಕೊಟ್ಟು ನಿಮ್ಗೆ ಯಾರ ಪರಿಹಾರದ ಭರವಸೆ ಯಾರು ಭೇಟಿ ಕೊಟ್ಟಾರ ಹೆಂಗ್ ಸರ್? ಅಗ್ರಿಕಲ್ಚರ್ ಆಫೀಸರ್ ಬಂದಿರು, ಆಮೇಲೆ ಹಾರ್ಟಿಕಲ್ಚರ್ ಆಫೀಸರ್ ಬಂದ್ ಹೋಗ್ಯಾರ. ಅವ್ರು ಸಹಾಯಧನ ಮಾಡ್ತೀವಿ ಅಂತ ಹೇಳಿ ಸರ್. ಸರ್ ಈಗ ಫಸಲ್ ಅಂತೂ ನೋಡಿದ್ರೆ ಪೂರ್ತಿ ಎಲ್ಲಾ ಈಗ ನೆಲ ಕಚ್ಚಾವ, ಕಾಯಿ ಎಲ್ಲಾ ಪೂರ್ತಿ ಕುಗ್ಗದಂಗ ಆಗ್ಯಾವ. ಈಗೇನ್ ಮುಂದೆ ಇದೇನು ಗ್ರೋ ಆಗುವಂತ ಚಾನ್ಸಸ್ ಅದ ಅಥವಾ ಪೂರ್ತಿ ಲಾಸ ಇದೀಗ? ಪೂರ್ತಿ ಲಾಸ್ ಹೊಡಿಬೇಕಾಯ್ತು ಸರ್, ಏನೂ ಆಗಲ್ಲ ಈಗ ಮುಂದೆ. ಪೂರ್ತಿ ಹೊಡೆದ್ಬಿಡ್ಬೇಕು ಸರ್. ಲಾಸ್ ಸರ್, 1.5 ಲಕ್ಷ ಲಾಸ್, ಮೈನತಿ ದಂಡ, ಟೈಮ್ನ ದಂಡ ಆಯ್ತು ಸರ್. ಏನಾಯ್ತ್ರಿ ಸರ್ಕಾರಕ್ಕೆ ಅದೇ ಇಂತ ರೈತರಿನ ಬೆನ್ನೆಲುಬಾಗಿ ಸಹಾಯಧನ ಕೊಟ್ರ ಮುಂದೆಲ್ಲ ಅಗ್ರಿಕಲ್ಚರ್ ಯಾರೋ ಮಾಡ್ತಾರ, ಇಲ್ಲದೆ ಯಾರು ಮಾಡಲ್ಲ ಸರ್. ಹಿಂಗಾದ್ರ ಇದು ಏನೋ ರೈತ ಬಾಬ್ ಶೆಟ್ಟಿ ಎನ್ನುವರ ಮಾತು. ಈಗಾಗಲೇ ಸಾಕಷ್ಟು ಹಾನಿಯನ್ನ ಮಾಡ್ಕೊಂಡಿದ್ದೀರಿ, ಲಾಸ್ ಆಗಿರೋದೇ ನಷ್ಟ ಆಗಿರುವಂತದ್ದು. ಇದರಿಂದಾಗಿ ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.